जमिनीच्या उताराच्या समस्येवर तोडगा काढण्याच्या मागणीसाठी बेळगाव जिल्हाधिकारी कार्यालयासमोर राज्य शेतकरी संघटनेच्या नेतृत्वाखाली शेतकऱ्यांनी मोठे आंदोलन केले. उतारा देताना होत असलेल्या कथित बेकायदेशीर वसुली विरोधात आणि पंचायत स्तरावर संगणकीकृत उतारा मिळवण्यासाठी होत असलेल्या त्रासाविरोधात शेतकऱ्यांनी तीव्र संताप व्यक्त केला. शेतकऱ्यांचे म्हणणे आहे की सर्वे नंबर एकत्र केल्यामुळे एका उतार्यासाठी 30 ते 40 उतार्यांचे पैसे भरावे लागतात. यापूर्वी उतारे वेगळे करून देण्याचे आश्वासन देण्यात आले होते, मात्र आता स्थानिक तहसीलदारांकडून प्रति एकर 1000 रुपये भरण्यासाठी दबाव टाकला जात असल्याचा आरोप करण्यात आला. ಇವತ್ತಿನ ದಿವಸ DC ಕಚೇರಿಯ ಮುಂದೆ ರೈತರದೊಂದು ಮಹಾಪ್ರತಿಭಟನೆ ಮಾಡಲಿಕ್ಕೆ ನಿರ್ಧರಿಸಿದ್ದೀವಿ. ಯಾಕಂದ್ರೆ ಎಲ್ಲ ರೈತರ ಹೊಲಗಳನ್ನು ಒಟ್ಟುಗೂಡಿಸಿದ್ದಾರೆ. ಈ ಒಂದು ಉತ್ತಾರ ತೊಗೋಬೇಕಂದ್ರೆ ಒಂದು ಸರ್ವೆ ನಂಬರ್ ಬರುವಂಥ 30-40 ಉತ್ತಾರಗಳಿಗೆ ಎಲ್ಲಕ್ಕೂ ರೈತ ದುಡ್ಡು ಕೊಡಬೇಕಾಗೈತಿ. ಅದಕ್ಕೆ ಈ ಮಣ್ಣು ಸಪ್ರೇಟ್ ಮಾಡಿ ಕೊಡ್ತೇವೆ ಅಂತೇಳಿ DC ಅವ್ರು ಹೇಳಿದರು. ಬಟ್ ತಹಸೀಲ್ದಾರ್ ಹೇಳ್ತಾರೆ ಎಕರೆಗೆ 1000 ರೂಪಾಯಿ ಕಟ್ಬೇಕಂತಾರೆ ಅವರು. ಇದು ಅವ್ರು ಮಾಡಿದ ತಪ್ಪು. ನಾವು ಯಾಕೆ ದುಡ್ಡು ಕಟ್ಟಬೇಕು, ದಂಡ ಕಟ್ಟಬೇಕು? ಸರ್ಕಾರಕ್ಕೆ ಬೇರೆ ಏನಾರು ಆದಾಯ ವ್ಯವಸ್ಥೆ ಮಾಡ್ಕೊಂಡ್ರಿ, ದಯವಿಟ್ಟು ರೈತರನ್ನ ಸುಲಿಗೆ ಮಾಡಬೇಡ್ರಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಾವು ಬೃಹತ್ತಾಗಿ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಅದೇ ರೀತಿ ಹಳ್ಳಿಗಳಾಗ ಪಂಚಾಯತಿಯವರು ಕಂಪ್ಯೂಟರ್ ಉತ್ತಾರ ಕೊಡ್ತಾಯಿಲ್ಲ. ಯಾಕಂದ್ರೆ ಕಂಪ್ಯೂಟರ್ ಉತ್ತಾರಗಳನ್ನ ಕೊಡ್ಬೇಕಂದ್ರೆ ಇವು 34 ವರ್ಷದಿಂದ ಅವ್ರ ಮನೆಗಳು ಕಟ್ಟಿಕೊಂಡು ಅಲ್ಲಿ ವಾಸ ಮಾಡ್ತಾಯಿದ್ದಾರೆ ಸರ್ವೆ ನಂಬರ್ದಾಗ. ಅದನ್ನು ಇವರು ಮತ್ತು ಮೂಲ ಮಾಲಕರ ಕಡೆಯಿಂದ ಸಬ್ ರಿಜಿಸ್ಟರ್ ಖರೀದಿ ಮಾಡ್ಕೊಂಡು ಬಾ ಅಂತಾರೆ. ಮೂಲ ಮಾಲಕರು ತೀರ್ಕೊಂಡು ಹೋಗಿರ್ತಾರೋ, ಈಗ ಮಕ್ಕಳು ಮತ್ತೆ ದುಡ್ಡು ಕೊಡ್ರಿ ಅವಾಗ ಸಹಿ ಮಾಡ್ತಾವಂತಾರೆ. ಎಲ್ಲಿ ಹೋಗ್ಬೇಕು ಪಾಪ, ಮನೆ ಕಟ್ಕೊಂಡಿರುವಂಥ ಬಡವರು ರೈತರು. ಹಿಂಗಾಗಿ ಹಿಂಗೆ ಏನಾಗಿತ್ತು ರೀ ಮೊನ್ನೆ, ಇದನ್ನು ಯಾಕೆ ಇಷ್ಟು ಉಗ್ರ ತೊಗೋಬೇಕಾಯ್ತಂದ್ರೆ ಈಗಾಗಲೇ ತಂದೆ ಒಬ್ಬ ರೈತಗೆ ಅವರಲ್ಲೇ ಕೂಲಿ ಮಾಡಿ ಅವ ಮನೆ ಜಾಗ ತೊಗೊಂಡು ಮನೆ ಕಟ್ಕೊಂಡು ನಾವು 30 ವರ್ಷದಿಂದ ಅಲ್ಲಿ ಜೀವನ ಮಾಡ್ತಾಯಿದ್ದ. ಅವ ತಂದೆ ಬಾಂಡ್ ಮೇಲೆ ಬರೆದು ಕೊಟ್ಟಿದ್ದ. ಅವ್ನು ಸತ್ತು ಹೋಗಂತಲೇ ಅವ್ನ ಮಗ ಇದ್ದ. ಅವ್ನು ಕೇಸ್ ಹಾಕಿದ. ಕೇಸ್ ಅವನಂತ ಆತಿ. ಆ ಪಾಪ ಅವ್ನ ಮನೆ ಅವನು ಅಲ್ಲಿಂದ ಹೊರಗೆ ಹಾಕಿಬಿಟ್ರು. ಅದಕ್ಕೆ ಇಂಥ ಅನ್ಯಾಯಗಳು ಮುಂದೆ ಮರುಕಳಿಸ್ಬಾರ್ದು ಅನ್ನೋ ಸಲುವಾಗಿ ನಾವು ಈ ಒಂದು ಉಗ್ರ ಪ್ರತಿಭಟನೆಯನ್ನು ಈಗ ಶುರು ಮಾಡಿದ್ದೀವಿ. ಮತ್ತು ಇದನ್ನು ಸರ್ಕಾರ ಪಂಚಾಯತಿ ಮಟ್ಟದೊಳಗೆ ಈಗಾಗಲೇ 30-40 ವರ್ಷದಿಂದ ಅವ್ರ ಮನೆ ಕಟ್ಕೊಂಡು ಅಲ್ಲಿ ಇರುವಂಥವ್ರಿಗೆ ಕಂಪ್ಯೂಟರ್ ಉತ್ತಾರ ಕೊಡಬೇಕು. ಅವರೇ ಅದರ ಜಮೀನು ಮಾಲಕರು ಅನ್ನೋದನ್ನು ಸರ್ಕಾರನ ಅವರಿಗೆ ಅದನ್ನು ಹಕ್ಕುಪತ್ರ ಕೊಡಬೇಕಂತೇಳಿ ನಾವು ಈ ಮೂಲಕ ವಿನಂತಿಸ್ತಾ ಇದ್ದೀವಿ. ಅದೇ ರೀತಿ ಬೀಜ ಗೊಬ್ಬರ ಈಗ ರೈತಗೆ ಅಗದಿ ಅವಶ್ಯಕತೆ ಇರುವಂಥದ್ದು. ಇದು ಈಗ 300 ರೂಪಾಯಿ ಕೊಟ್ಟು ಒಂದು ಚೀಲ ಅವ್ನಿಗೆ ಯೂರಿಯಾನ ತೊಗೊಳಕ್ಕೆ ಅವ್ನಿಗೆ ಸಾಧ್ಯ ಇಲ್ಲ. ಅಂಥ ಪರಿಸ್ಥಿತಿ ಒಳಗೆ ಅದಕ್ಕೆ ಇನ್ನೂ 1000 ರೂಪಾಯಿದ್ದು ಬೇರೆ ಒಂದು ಗೊಬ್ಬರ ತೊಗೊಂಡ್ರೆ ಅದನ್ನು 300 ರೂಪಾಯಿದು ಯೂರಿಯಾ ಕೊಡ್ತಾವಂತಾರೋ. ಇದು ಎಂಥ ನ್ಯಾಯ ಇದೆ? ಈಗಾಗಲೇ ಸಾಕಷ್ಟು ಸಲ ಪ್ರತಿಭಟನೆ ಮಾಡಿದ್ದೇವೆ. ಇನ್ನೇನಾದರೂ ಇವರು ಇದಕ್ಕೇನಾದರೂ ಪರ್ಯಾಯ ವ್ಯವಸ್ಥೆ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಮಾನದೊಳಗೆ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. बसवराज मोकाशी, बेळगाव जिल्हा रैत संघाचे अध्यक्षರು. या आंदोलनात मोठ्या संख्येने शेतकरी सहभागी झाले होते. राशेकर हिरेमठ, KMM मराठी, बेळगाव. क्षण आले, क्षण प्रेमळ है, रेशमात गुंफून सोनेरी. BS Channabasappa and Sons, The Textile Mall, Tilakwadi, Belagavi.